40 ಅನ್ನೋದಕ್ಕೆ ಅದೆಷ್ಟು ಔಚಿತ್ಯ ಇದೆ ಅಂತಂದರೆ, ಬೇರೆ ಬೇರೆ ಧರ್ಮ, ಜಾತಿ, ದೇಶಗಳಲ್ಲಿ ಕೂಡ 40 ಎನ್ನೋ ಸಂಖ್ಯೆಗೆ ಅಗಾಧವಾದಂತಹ ಒಂದು ತೂಕ ಇದೆ ಮತ್ತು ಪ್ರಾಮುಖ್ಯತೆ ಇದೆ. ಹಿಂದೂ ಧರ್ಮದಲ್ಲಿ ತಗೊಂಡ್ರೆ ಪ್ರಾರ್ಥನೆಗಳಲ್ಲಿ, ಶ್ಲೋಕಗಳಲ್ಲಿ ಹನುಮಾನ್ ಚಾಲೀಸ್ ಇರ್ಬೋದು, ಮಂಡಲಗಳು 40 ಮಂಡಲ ಅಂತ ಹೇಳ್ತಾ ಇರ್ಬೋದು. ಇಸ್ಲಾಂ ಧರ್ಮದಲ್ಲಿ ಧರ್ಮ ಪ್ರಚಾರಕ್ಕಾಗಿ ಮೊಹಮ್ಮದ್ರು 40 ಜನ ಅನುಯಾಯಿಗಳನ್ನು ಕಳಿಸ್ಕೊಟ್ಟಿದ್ದಿರ್ಬೋದು, ಅಥವಾ ಅವರು ಧರ್ಮದ ಒಂದು ದೀಕ್ಷೆಯನ್ನು ಫಸ್ಟ್ ಪಡೆದಾಗ ಅವರಿಗೆ 40 ವರ್ಷ ವಯಸ್ಸಾಗಿರಬಹುದು. ಹಾಗೆಯೇ ಬೈಬಲಲ್ಲಂತೂ 40 ದೃಷ್ಟಾಂತಗಳು ಪದೇ ಪದೇ ಕಾಣಿಸ್ಕೊಳ್ಳುತ್ತೆ. ಹೀಗೆ ಆಧ್ಯಾತ್ಮ ಇರಬಹುದು, ಯೋಗ ಇರಬಹುದು, ಆಮೇಲೆ ಖಗೋಳ ಶಾಸ್ತ್ರದಲ್ಲಿರ್ಬೋದು. ಮತ್ತು ನಾವು ಇತ್ತೀಚಿನ ಸುದ್ದಿಯಲ್ಲಿ ಕೇಳ್ತಾ ಇರುವಂಥ ಶಬರಿಮಲೆನೇ ತಗೊಳ್ಳೋಣ. ಶಬರಿಮಲೆಗೆ ಒಬ್ಬರು 40 ದಿನಗಳ ಒಂದು ಕಠಿಣ ಉಪವಾಸನ ಮಾಡಿಕೊಂಡು 41ನೇ ದಿನ ಅವರು ಅಲ್ಲಿಗೆ ಅರ್ಪಣೆಯನ್ನು ಮಾಡೋದಕ್ಕೆ ಹೋಗ್ತಾರೆ. ಹೀಗೆ 40 ಅನ್ನೋದಕ್ಕೆ ಅದರದ್ದೇ ಆದ ಒಂದು ವಿಶಿಷ್ಟತೆ ಇದೆ. ಇನ್ನು ಯುರೋಪಿಯನ್ ದೇಶಗಳಲ್ಲಿ ಲೈಫ್ ಸ್ಟಾರ್ಟ್ಸ್ ಅಟ್ 40 ಅಂತ ಇನ್ನೊಂದು ಗಾದೆನೇ ಇದೆ. ಸೊ 40